ಹೇಳಿ ಅವ್ರು ಹೇಳಿದ್ರು. ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ, ಮನೆಯಲ್ಲಿ ನೀವು ನೋಡೋದಕ್ಕೂ ಹಸ್ಬೆಂಡ್ ಆಗಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಲವ್ ಮಾಡುವಾಗ ಯಾವ ಥರ ಇರುತ್ತೆ ಅಂತಂದರೆ, ಆಗ ಬರೀ ಲವ್ ಮಾತ್ರ ಇರುತ್ತೆ, ಬೇರೆ ಏನೂ ಇರಲ್ಲ. ಫ್ಯಾಮಿಲಿ ಇರಲ್ಲ, ಏನೂ ಇರಲ್ಲ. ಆವಾಗ ನಾವು ಅವ್ರಿಗಾಗಲಿ ಅವ್ರು ನಮಗಾಗಲಿ ಟೈಮ್ ಕೊಡೋಕ್ಕಿರುತ್ತೆ. ಮದುವೆ ಆದಮೇಲೆ ಅದು ಆಗಲ್ಲ, ಫ್ಯಾಮಿಲಿ ಆಗಿಬಿಡುತ್ತೆ. ಈಗ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮಕ್ಕಳಿರ್ತಾರೆ. ಹಂಗಾಗಿ ಎಷ್ಟು ಟೈಮ್ ಕೊಡೋಕ್ಕೂ ಸಾಕಾಗಲ್ಲ. ಆವಾಗ ಏನಾಗುತ್ತೆ, ಗ್ಯಾಪ್ ಆಗುತ್ತೆ. ಒಬ್ರ ಮೇಲೆ ಒಬ್ರಿಗೆ ಕೋಪ ಆವಾಗ ಬರೋದು. ಅದನ್ನು ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇವರು ಕಷ್ಟಪಡ್ತಾರೆ, ಮನೆ ಸಾಗಿಸ್ತಾರೆ, ನಾವು ಅವ್ರ ಹಿಂದೆ ಹೋಗ್ಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ. ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ, ಪ್ರೀತಿ ತೋರಿಸೋದಕ್ಕೆ ಅವ್ರು ಕೆಲಸ ಮಾಡೋಕ್ಕೂ ಟೈಮ್ ಇರಲ್ಲ, ಪ್ರೀತಿ ತೋರ್ಸೋಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ದುಡ್ದು ಎಲ್ಲರನ್ನೂ ಸಾಕಬೇಕಲ್ವ ಅವರು. ಹಂಗಾಗಿ ನಾವು ಮದುವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು, ನಾನು ನರ್ಸಾಗಿ ಕೆಲಸ ಮಾಡ್ತಿದ್ದೆ, ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ನಾನು ನರ್ಸ್ ಅಂತಂದ್ಬಿಟ್ಟು. ಆದರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತ, ಅವ್ರನ್ನ ಲವ್ ಮಾಡ್ತೀನಿ ಅಂತಲೂ ಕೇಳಲಿಲ್ಲ, ಡೈರೆಕ್ಟಾಗೆ ಕೇಳಿದ್ರು ಮದುವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು. ನಮ್ಮ ಕೆಲಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ. ನಿಮ್ಮ ಫ್ಯಾಮಿಲಿ ದೊಡ್ಡದು, ನಮ್ಮದು ಚಿಕ್ಕದು. ಆವಾಗ ಏನಾಗುತ್ತೆ ಅಂತಂದರೆ, ಕೆಟ್ಟದ್ದು ಅಂತ ಅಂದಾಗ ಅಲ್ಲಿ ಕೆಟ್ಟದ್ದೇ ಬರುತ್ತೆ, ಒಳ್ಳೇದು ಯಾವಾಗಲೂ ಬರಲ್ಲ. ಒಳ್ಳೇದಕ್ಕೆ ಯಾವತ್ತೂ ಒಳ್ಳೆತನ ಅನ್ನೋದಿರಲ್ಲ, ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳಿದೆ, ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲ ಅಂದರೆ ಇಲ್ಲ ಅಂತ. ಆದರೆ ಅವತ್ತು ಹೇಳಿದ್ರು, ನಾನು ಯಾವತ್ತೂ ನಿನ್ನ ಕೆಲಸದ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಅವತ್ತಿಂದ ಇವತ್ತಿನ ತನಕ ಹಾಗೇ ಇದ್ದಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ ಎಲ್ಲೂ. ರೀಟೇಕ್ ಬೇಕಾ? ಪಾಪ. ಓಕೆ, ಆದರೆ ಬನ್ನಿ ಮುಂದೆ ಬನ್ನಿ. ಸೊ ಫೈನಲಿ ಇವಾಗ ಹೇಗೆ ಅನಿಸ್ತಾ ಇದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್? ಇಲ್ಲ, ಚೆನ್ನಾಗಿದೆ. ಮಗು ಆಗೋ ತನಕ ಒಂದು ಪ್ರೀತಿ ಇರುತ್ತೆ, ಮಗು ಆದಮೇಲೆ ಇನ್ನೊಂದು ಪ್ರೀತಿ ಇರುತ್ತೆ. ಅದು ಎಲ್ಲರಿಗೂ ಹಂಚ್ಬೇಕಾದಾಗ ನಾವು ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ. ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬೈಯೋದಾಗಲಿ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ, ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅಷ್ಟೇ ನಾನು ಎಲ್ಲರಿಗೂ ಹೇಳೋದು. ನಂಗೆ ಗೊತ್ತು ಮ್ಯಾಮ್, ನಿಮ್ಗೆ ಹೆಂಗೆ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ. ಈ ನರ್ಸು ಡಾಕ್ಟ್ರುಗಳಿಗೆ ಇಷ್ಟು ಲೈಫಲ್ಲಿ ಇಷ್ಟು ಸಹನೆ ಇರೋದು, ಯಾಕಂದರೆ ಅಷ್ಟು ಕೇರ್ಫುಲ್ ಆಗಿರಬೇಕು ಪೇಷಂಟ್ಸ್ ಜೊತೆಗೆ, ಅಷ್ಟು ತಾಳ್ಮೆ ಇರಬೇಕು. ಅದೇ ತಾಳ್ಮೆ ನಿಮ್ಮ ಸಂಸಾರವನ್ನು ಕೂಡ ಕಾಪಾಡಿದೆ. ಬಹಳ ಖುಷಿ ಆಯಿತು. ಸರ್, ಏನು ಪ್ರಪೋಸ ಮಾಡಲಿಲ್ವಂತೆ ನೀವು? ಇನ್ನು ಮುಂದೆ ಮಾಡ್ತೀನಿ ಮೇಡಮ್. ಒಂದು ಹೇಳಬೇಕು, ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೋಗಲಿಲ್ಲ, ಅವ್ರನ್ನ ತಪ್ಕೊಳ್ಳಿಲ್ಲ, ತುಂಬ ದಿವಸ ದೂರ ಇದ್ರಿ ಏನಕ್ಕೆ ಅಂತ ತುಂಬ ಜನ ಕೇಳಿದ್ರು. ಎಲ್ಲೋದ್ರೂ ಕೇಳ್ತಾನೆ ಇರ್ತಾರೆ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ಮ, ಯಾಕೆ ಅಂತ ಅಂದ್ಬಿಟ್ಟು. ಅದನ್ನು ನಾನು ಹೇಳ್ಬೇಕು. ಇವಾಗ ಒಂದು ವೇದಿಕೆ ಸಿಕ್ಕಿದೆ ಹೇಳೋಕ್ಕೆ. ನಮ್ಮದು ಹಿಂದೂ ಸಂಸ್ಕೃತಿನಲ್ಲಿ ಮಿಲ್ಟ್ರಿಗೆ ಹೋಗಿರ್ತಾರೆ 1 ವರ್ಷ 2 ವರ್ಷ, ಕೆಲವರು 5 ವರ್ಷ ಬಿಟ್ಟು ಬರ್ತಾರೆ. ಎಲ್ಲಿ ಏರ್ಪೋರ್ಟಲ್ಲಿ ಬರಲಿ, ಟ್ರೈನಲ್ಲಿ ಬರಲಿ, ಎಲ್ಲಿ ಬಂದ್ರೂ ಯಾರೂ ಹೋಗಿ ತಪ್ಕೊಳ್ಳಲ್ಲ. ಯಾಕೆಂದರೆ ಅದು ನಮ್ಮ ಹಿಂದೂ ಸಂಸ್ಕೃತಿ. ಅಷ್ಟು ವರ್ಷ ಬಿಟ್ಟವ್ರೆ, ಅವ್ರು ಯಾರೂ ತಪ್ಕೊಳ್ಳಲ್ಲ, ಮುತ್ಕೊಡಲ್ಲ, ಮುದ್ದಾಡಲ್ಲ ಅಂತಂದಮೇಲೆ ನಾವು ಬಿಟ್ಟಿರೋದೇ 1 ತಿಂಗಳಾದ್ಮೇಲೆ ಒಳಗೆ ಹೋಗಿದ್ದೀವಿ. ನಾವು ಹೆಂಗೆ ನಮ್ಮ ಸಂಸ್ಕೃತಿನ ಮೀರೋಕ್ಕಾಗತ್ತೆ? ಹಂಗಾಗಿ ಅದು ಇದಾಯಿತು. ಯಾರೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಮ್ಮಿಬ್ಬರ ಮಧ್ಯೆ ಯಾವುದೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವ್ರು ಯಾವತ್ತೇ ತಪ್ಪು ಮಾಡಲಿ, ನಾನು ಯಾವತ್ತೂ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ. ಅವ್ರು ತಪ್ಪು ಮಾಡಿದರೂ ನಾನು ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾವು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಕೊನೆ ತನಕ ಕಾಪಾಡಬೇಕಾಗತ್ತೆ. ನಮಗೆ ಮಗು ಇರುತ್ತೆ, ಮಗು ಮುಂದೆ ನಾವು ಅವ್ರನ್ನ ದ್ವೇಷ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಮಗು ಆದಮೇಲೆ ನಾವು ಯಾವತ್ತೂ ಬೇರೆ ಆಗೋಕ್ಕೂ ಆಗಲ್ಲ. ಯಾಕೆಂದರೆ ಮಕ್ಕಳಿಗೋಸ್ಕರನೇ ನಾವು ಬದುಕಬೇಕು ಮಗು ಆದಮೇಲೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ನಾನು ನಿಮ್ಮನ್ನು ವೇದಿಕೆ ಮೇಲೆ ಕರಿತೀನಿ ಫಾರ್ ದ ಸಾಂಗ್ ರಿಲೀಸ್. ಥ್ಯಾಂಕ್ ಯು ವೆರಿ ಮಚ್. ಅಂಡರ್ಸ್ಟ್ಯಾಂಡ್ ಯು ಆರ್ ಸೊ ಎಮೋಷನಲ್. ಇಟ್ಸ್ ಓಕೆ, ಯಾರು ಏನು ತಪ್ಪು ತಿಳ್ಕೊಳ್ಳಲ್ಲ, ನೀವು ಆರಾಮಾಗಿ ಚೆನ್ನಾಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಕ್ವಿಕ್ಲಿ ನಮ್ಮ ನೆಕ್ಸ್ಟ್